ಏನಪ್ಪ ಇವತ್ತು ಪಪ್ಪಾಯಿ ಹಣ್ಣು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ ಇವತ್ತು ತೋಟದಿಂದ ಏನೆಲ್ಲ ಮನೆಗೆ ತಗೊಂಬಂದ್ವಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಆ್ಯಶ್ ಕಾರ್ಡ್, ಬೂದ್ ಕುಂಬಳಕಾಯಿ 2 ಕಟ್ ಮಾಡ್ಕೊಂಡ್ವಿ. ಹಾಗೆ ಕಬ್ಬು ಜಾಸ್ತಿ ಬಲ್ತಿತ್ತು ಅಂತ ನಮ್ಮಪ್ಪ ಅದನ್ನ ಕೂಡ ಕಟ್ ಮಾಡ್ಕೊಂಡ್ರು. ಹಾಗೆ 2 ಪಪ್ಪಾಯಿ ಹಣ್ಣು ಕಾಯಿತ್ತು ಹಣ್ಣು ಮಾಡೋಕ್ಕೆ ಅಂತ ಅದನ್ನ ತೊಗೊಂಡ್ವಿ. ಹಾಗೆ ಮನೆಗೆ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಯಾಗಿಂದ ತೆಗೆದು ಏನೆಲ್ಲ ತಂದಿದ್ದೀವಿ ಅಂತ. ಕರಿಬೇವು ಸೊಪ್ಪು, ಕರಿಬೇವನ್ನು ಎಷ್ಟು ತೊಗೊಂಬಂದರೂ ಕೂಡ ಮನೇಲಿ ಹೇಗೆ ಖರ್ಚಾಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾವು ಅದನ್ನು ತುಂಬ ಯೂಸ್ ಮಾಡ್ತೀವಿ, ಪಲ್ಯಕ್ಕಾಗಲಿ ಚಟ್ನಿಗಾಗಿ ಎಲ್ಲದಕ್ಕೂ ಕೂಡ ತುಂಬ ಯೂಸ್ ಮಾಡ್ತೀವಿ. ಹಾಗೆ ಇದು ಕೊಬ್ಬರಿ ಎಣ್ಣೆ ತಲೆಗೆ ಅಂತ ನಮ್ಮಮ್ಮ ಮಾಡಿರೋದು. ಅದ್ರಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಕೊಬ್ಬರಿ ಎಣ್ಣೆನ ಹಾಕಿ, ಎಷ್ಟು ಕರಿಬೇವನ್ನು ಹಾಕಿ ನಾವು ಎಣ್ಣೆನ ಕಾಸ್ತೀವಿ ಅಂತ. ಹಾಗೆ ಇದು ದೊಡ್ಲಿಕಾಯಿ, ನೆನ್ನೆನು ನಾನು ಪಿಕ್ಕಲ್ ಮಾಡ್ತೀವಿ ನಾವು ಅಂತ ಹೇಳಿದ್ವಿ. ತುಂಬ ಚೆನ್ನಾಗಿ ಬಲ್ತಿತ್ತು, ಹಾಗಾಗಿ ಒಂದು ದೊಡ್ಲಿಕಾಯಿನ ನಮ್ಮಮ್ಮ ಕಟ್ ಮಾಡಿಕೊಂಡ್ರು. ಹಾಗೆ ಇದು ತುಪ್ಪ ಹೀರೆಕಾಯಿ ಅಂತ ಹೇಳ್ತೀವಿ, ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ಬಜ್ಜಿ ಮಾಡಿದ್ರೆ, ಪಲ್ಯ ಮಾಡ್ತಾರೆ, ತುಂಬ ಏನೇನೋ ವೆರೈಟೀಸ್ ಮಾಡ್ತಾರೆ. ಬಟ್ ತುಪ್ಪ ಹೀರೆಕಾಯಿ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗೂ ಒಂದು ಹೀರೆಕಾಯಿ, ಹಾಗೂ ಒಂದು 4-5 ಬೆಂಡೆಕಾಯಿ, ಹಾಗೆ ಒಂದಿಷ್ಟು ಬೀನ್ಸು, ಹಾಗೂ ಇದು ಅಂಬೆ ಹಳದಿ ಅಂತ ಹೇಳ್ತಾರೆ. ಅಂಬೆ ಹಳದಿ ಗಿಡಗಳು ಕೂಡ ತುಂಬ ಇದೆ ತೋಟದಲ್ಲಿ. ಒಂದೆರಡು ಗಿಡಗಳನ್ನು ಕಟ್ ಮಾಡಿದಾಗ ಒಂದೆರಡು ಅಂಬೆ ಹಳದಿ ಸಿಕ್ತು. ಹಾಗೆ ಇದು ತೊಂಡೆಕಾಯಿ, ಅದು ಕೂಡ ಒಂದು 4-5 ತೊಂಡೆಕಾಯಿ. ಹಾಗೂ ಇದು ಕದನೆಕಾಯಿ ಅಂತ ಹೇಳ್ತಾರೆ. ಸ್ವಲ್ಪ ಟೇಸ್ಟಲ್ಲಿ ಕಹಿ ಇರುತ್ತೆ, ಆದರೆ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡ್ಬೋದು, ಪಲ್ಯ ಮಾಡ್ಬೋದು. ಹಾಗೂ ಇದು ಮಿಂಟ್ ಲೀವ್ಸ್, ಪುದೀನ ಎಲೆ. ನನಗೆ ಪುದೀನ ಎಲೆಯಲ್ಲಿ ಪಲಾವ್ ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಒಂದಿಷ್ಟು ಎಲೆಗಳನ್ನು ಕಿತ್ಕೊಂಡಿದ್ದು. ಹಾಗೂ ಇದು ಪಲಾವ್ ಎಲೆ, ಅದನ್ನು ತಂದು ಒಣಗಿಸಿ ಇಡೋಕ್ಕಿಂತ ಫ್ರೆಶ್ ಆಗಿ ಬೆಳೆದಿರುತ್ತೆ. ಹಾಗಾಗಿ ಒಂದೆರಡು ಎಲೆಗಳನ್ನು ತೊಗೊಂಬಂದು ಹಾಗೆ ಪಲಾವ್ಗೆ ನಾವು ಡೈರೆಕ್ಟಾಗಿ ಹಾಕ್ತೀವಿ. ಇದು ಒಂದೆರಡು ನಿಂಬೆಹಣ್ಣು ಹಣ್ಣಾಗಿದೆ ಅಂತ ಕಿತ್ಕೊಂಡ್ಬಂದ್ವಿ. 1-2 ಅದರಲ್ಲಿ ಪೇರ್ಲ ಹಣ್ಣು ಕೂಡ ಬೆಳೆದಿದೆ. ಇದೆಲ್ಲ ಹೈಬಿಸ್ಕಸ್ ಲೀವ್ಸ್, ದಾಸವಾಳದ ಎಲೆ. ನಾವು ಅದನ್ನು ರುಬ್ಬಿಬಿಟ್ಟು ತಲೆಗೆ ಹಚ್ಕೋತೀವಿ. ಕೆಂಪು ದಾಸವಾಳದ ಹೂವನ್ನು ಕೂಡ ಎಣ್ಣೆ ಕಾಯಿಸೋಕ್ಕೆ ಹಾಕ್ತೀವಿ, ತುಂಬ ಒಳ್ಳೆಯದು ತಲೆಗೆ ಅಂತ. ಹಾಗೂ ಇದು ಪೇರ್ಲೆ ಹಣ್ಣಿನ ಎಲೆ ಹಾಗೂ ರಾಮಫಲದ ಎಲೆ. ಇದು ನಂಗೆ ಸ್ವಲ್ಪ ಜಾಸ್ತಿ ನೆಗಡಿ ಆಗಿದೆ, ಗಂಟ್ಲು ಸರಿ ಇಲ್ಲ ಅಂತ ನಮ್ಮಮ್ಮ ತೊಗೊಂಬಂದರು, ಕಷಾಯ ಮಾಡಿಕೊಡ್ತೀನಿ ಅಂತ. ಹಾಗೂ ಇದು ಬಸಳೆ ಸೊಪ್ಪು. ಬಸಳೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಡಿಯನ್ನು ತಂಪು ಮಾಡುತ್ತೆ. ನಮ್ಮ ಮನೇಲಿ ಎಲ್ಲರದು ಸ್ವಲ್ಪ ಹೀಟ್ ಬಾಡಿ ಆಗಿರೋದ್ರಿಂದ ನಾವು ಬಸಳೆ ಸೊಪ್ಪನ್ನ ಜಾಸ್ತಿ ಯೂಸ್ ಮಾಡ್ತೀವಿ. ಸೊ ಬಸಳೆ ಸೊಪ್ಪಲ್ಲಿ ಸಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ, ತುಂಬ ಒಳ್ಳೆಯದು. ಹಾಗೂ ಅದು ಬಾಳೆಕಾಯಿ ದಿಂಡು. ಬಾಳೆಕಾಯಿ ದಿಂಡಿನಲ್ಲಿ ಕೂಡ ನಾವು ತಾಲಿಪಟ್ಟಣ ಮಾಡ್ತೀವಿ, ಅದನ್ನು ಪಲ್ಯ ಕೂಡ ಮಾಡಿಕೊಂಡು ತಿಂತಾರೆ ಈ ಕಡೆ. ತುಂಬ ಒಳ್ಳೆಯದು ಈಗಿನ ಹೆಲ್ತ್ಗೆ. ಸೊ ಬಾಳೆಕಾಯಿ 1-2 ದಿಂಡು. ಹಾಗೂ ಇದು ನೆನ್ನೆ ಕಟ್ ಮಾಡ್ಕೊಂಡು ತಂದಿರೋ ಅಂಥ ಸೀತಾಫಲ. ಎಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗುತ್ತೆ. ಇದೆಲ್ಲ ನನ್ನ ಪೇರೆಂಟ್ಸ್ದ ಎಫರ್ಟ್ ಅಂತ ನಾನು ಹೇಳ್ಬೋದು. ಹಾಗೆ ಇದು ಲಕ್ಷ್ಮಣ ಫಲ ಕೂಡ ತುಂಬ ಬಿಡುತ್ತೆ ನಮ್ಮ ತೋಟದಲ್ಲಿ. ಹಾಗೂ 1-2-3 ಬದನೆಕಾಯಿ. ಸೊ ಇಷ್ಟು ಇವತ್ತು ನಾವು ತೋಟದಿಂದ ತಗೊಂಡ್ಬಂದಿದ್ದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಬಾಯ್.